ಸೂಪರ್ ಆಗಿದೆ. ಸುದೀಪ್ ಎಂಟ್ರಿ ಸೂಪರ್. ಚೆನ್ನಾಗಿದೆ. ಸೂಪರ್ ಆಗಿದೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್ ಇದೆ. ನೋಡ್ಬೋದು. ಎಲ್ಲರೂ ಬಂದು ಪ್ರತಿಯೊಬ್ಬರು ಹೇಳೋದಿಷ್ಟೇನೆ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳಕ್ ಇಷ್ಟ. ಸೂಪರ್ ಇದೆ. ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ ಬ್ರೋ. ಸೂಪರ್ ಅಣ್ಣ. ಸೂಪರ್ ಸೂಪರ್ ಚೆನ್ನಾಗಿದೆ. ಸೂಪರ್. ಬಾಸ್ ಎಂಟ್ರಿ ಸೂಪರ್. ಸಕ್ಕದಾಗೋಯ್ತು. ಚೆನ್ನಾಗಿದೆ. ಸೂಪರ್ ಬ್ರೋ. ಚೆನ್ನಾಗಿದೆ. ಸೂಪರ್ ಬೆಂಕಿ. ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೂಪರ್ ಆಗಿದೆ. ಸೂಪರ್. ಕಾಲಿ ಅಂದ್ರೇನೆ ಕೇಳಿ. ನಮ್ಮ ಬಾಸ್ ಸರ್ಜಾಬಾದ್. ಜೈ ಆಂಜನೇಯ. ಮಸ್ತ್ ಆಗಿದೆ. ಮಾತೇ ಇಲ್ಲ. ಮಸ್ತ್ ಆಗಿದೆ. ಮಾತ್ ಬಿಟ್ಟಂಗೆ ಇಲ್ಲ. ಮಸ್ತ್ ಸಾಂಗ್. ಪ್ರೇಮ್ ಸರ್ಗೆ ಲವ್. ನಮ್ ಬಾಸ್ಗೆ ಕೇಳಿ ಫಿಲಂ ಸಖತ್ತಾಗಿದೆ. ಒಳ್ಳೆ ಫ್ಯಾಮಿಲಿ ಸ್ಟೋರಿ. ಅವರು ಆ್ಯಕ್ಟಿಂಗು ಹೀರೋಯಿನ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಈ ವರ್ಷದ ಅತಿ ದೊಡ್ಡ ಬಿಗ್ ಬ್ಲಾಕ್ ಬಸ್ಟರ್ ಮೂವಿ. ಇದ್ರ ಮುಂದೆ ಯಾವ ಸಿನಿಮಾನು ಚಾಲೆಂಜ್ ಮಾಡೋಕ್ಕಾಗಲ್ಲ. ಅಷ್ಟು ಬ್ಲಾಕ್ ಬಸ್ಟರ್ ದೊಡ್ಡ ಮಟ್ಟದಲ್ಲಿ ದಾಖಲೆ ಮಾಡ್ತದೆ. ನಂಬರ್ 1 ಮೂವಿ ಆಗುತ್ತೆ. ನಮ್ಮ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಅಂತೂ, ಅವರ ಫೈಟಿಂಗ್ ಸೀನ್ಗಳಂತೂ ಇಡೀ ಥಿಯೇಟರ್ ಶೇಕ್ ಆಗೋಗುತ್ತೆ. 100 ಡೇಸು ಫುಲ್ ಬ್ಲಾಕ್ ಬಸ್ಟರ್ ಆಗ್ಬಿಡ್ತದೆ ಈ ಮೂವಿ ಅಂತೂ. ನಂಬರ್ 1 ಆಕ್ಷನ್ ಪ್ರಿನ್ಸ್. ಸುಮ್ಮನೆ ಹೇಳಲಿಲ್ಲ ಅವ್ರಿಗೆ. ಅವರು ಯಾವುದೇ ಸಿನಿಮಾ ಕೊಟ್ಟರು ಅದ್ಭುತವಾಗಿ ಅವರು ಕಾರ್ಯನ, ಅವರ ಆ್ಯಕ್ಟಿಂಗ್ನಲ್ಲಿ ಅವರ ಮುಗ್ಧತೆ ಇದೆಯಲ್ಲ, ಅವರ ಮುಗ್ಧತೆ, ಅವರ ಆ್ಯಕ್ಟಿಂಗು ಎಂಥವ್ರನ್ನೂ ಮೂಕ ಪ್ರೇಕ್ಷಕರನ್ನಾಗಿ ಮಾಡಿಬಿಡುತ್ತೆ. ಅವರ ಮುಗ್ಧತೆ, ಅವರ ಒಂದು ಕಾಮಿಡಿ, ಅವರ ಸ್ಟಂಟ್ಗಳು, ಸಾಂಗ್ಸ್ಗಳು, ಪ್ರತಿಯೊಂದು ಸೀನು ಸಿನಿಮಾ ಸ್ಟಾರ್ಟ್ ಆದ ತಾವಿಂದ ಹಿಡಿದು ಕೊನೆವರೆಗೂ ನಮ್ಮ ಗಮನ ಎಲ್ಲೂ ಹೋಗಲ್ಲ ಸರ್. ಸಿನಿಮಾ ಕಡೆನೇ ಇರುತ್ತೆ. ಆ ರೇಂಜಲ್ಲಿ ಜೋಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿದ್ದಾರೆ. ನಮ್ಮ ಧ್ರುವ ಸರ್ಜಾ ಸರ್ ಅಂತೂ ಆಹಾ, ಅವರ ಫೈಟ್ಗೆ ನಾನು ಪಿದಾಗ್ಬಿಟ್ಟಿದ್ದೀನಿ, ಅವರ ಆ್ಯಕ್ಟಿಂಗ್ಗೆ ಪಿದಾಗಿದ್ದೀನಿ, ಅವರ ಒಂದು ಕಾಮಿಡಿಗೂ ಪಿದಾಗಿದ್ದೀನಿ. 100 ಡೇಸ್ ಗ್ಯಾರಂಟಿ ಸರ್. ಅವ್ರಿಗಾಗಿ ಒಂದು ಡೈಲಾಗು ಹಾಡು ಹೇಳ್ತೀನಿ, ಡೈಲಾಗು ಹೇಳ್ತೀನಿ ಸರ್. ಆಥು ಕುತ್ತೆ ಬಾಕ್ಸ್ ಆಫೀಸ್ ಸುಲ್ತಾನ್ ನಹಿ, ಬಾಕ್ಸ್ ಆಫೀಸ್ ಬಹದ್ದೂರ್. ಸರ್ಜಾ ಬಲೋ. ಕೇಡಿಯನ್ನು ಗೂಳಿ ಬರ್ತಿದೆ, ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ. ಕೇಡಿಯನ್ನು ಗೂಳಿ ಬರ್ತಿದೆ, ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ. ಇದ ತಡೆಯೋರು ಇಲ್ಲ, ಹಿಡಿಯೋರು ಇಲ್ಲ, ಕೆಣಕಿದ್ರೆ ಗುಮ್ದೆ ಬಿಡಲ್ಲ. ಕೇಡಿ ಕೆಣಕಿದ್ರೆ ಗುಮ್ದೆ ಬಿಡಲ್ಲ. ಶಿರಬಾಗಿ ನಿಂತರೆ ಶ್ರೀರಾಮ, ತೊಡೆ ತಟ್ಟಿ ಬಂದರೆ ಪರಶುರಾಮ. ಶಿರಬಾಗಿ ನಿಂತರೆ ಶ್ರೀರಾಮ, ತೊಡೆ ತಟ್ಟಿ ಬಂದರೆ ಪರಶುರಾಮ. ಪುಂಡರ ಪುಂಡ ಈ ಕೇಡಿ ಪ್ರಚಂಡ, ಪುಂಡರ ಪುಂಡ ಈ ಕೇಡಿ ಪ್ರಚಂಡ. ಎದುರಾಳಿಗಳ ಎದೆ ನಡುಗಿಸೋರಣ ಚಂಡ, ಎದುರಾಳಿಗಳ ಎದೆ ನಡುಗಿಸೋರಣ ಚಂಡ. ಕೇಡಿ ಕೇಡಿ. ಜೈ ಧ್ರುವ ಬಾಸ್. ನಿಮ್ಮ ಈ ಜೀವ ಇರುಗಂಟನು ನಾನು ನಿಮ್ಮ ಫ್ಯಾನ್ ಆಗಿರ್ತೀನಿ. ನಿಮ್ಮ ಸಿನಿಮಾಗೆ ಮನಸೋತೋಗ್ಬಿಟ್ಟಿದ್ದೀನಿ, ಹುಚ್ಚ ಆಗ್ಬಿಟ್ಟಿದ್ದೀನಿ ನಿಮ್ಮ ಸಿನಿಮಾ. ಕೇಡಿ ಸಿನಿಮಾ ನೋಡಿ
ನಂಬರ್ 1 ಬಿಗ್ ಬ್ಲಾಕ್ ಬಸ್ಟರ್ ಮೂವಿ ಆಗುತ್ತೆ ಈ ವರ್ಷದಲ್ಲಿ. ಬಾಕ್ಸ್ ಆಫೀಸ್ಗೆ ನೀವೇ ಬಹದ್ದೂರ್. ಜೈ ಧ್ರುವ. ಮೊದಲು KVN ಪ್ರೊಡಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಒಂದು ಒಳ್ಳೆ ಮೂವಿಗೆ ಅವ್ರು ಕೈ ಹಾಕಿದ್ರೆ. ಎರಡನೇದು ಬಂದು ಈ ಸಿನಿಮಾನ ಪಾರ್ಟ್ 2 ಮಾಡ್ಬೇಕಂತವ್ರೆ. ಪ್ರೇಮಣ ನೀನು ಮಾಡೋಣ, ಯಾರು ಮಾಡೋಕ್ಕಾಗಲ್ಲ, ನಿಮ್ಮ ಥರ ಸೇಮ್ ಟು ಸೇಮ್ ಅಣ್ಣ. ಇನ್ನು ಅರ್ಜುನ್ ಜನ್ಯ ಅವ್ರ ಬಗ್ಗೆ ಹೇಳಲೇಬೇಕು, ಯಾಕಂತ ಕೇಳಿದ್ರೆ ಸಿನಿಮಾ ಸಕ್ಸಸ್ ಆಗಬೇಕಂದ್ರೆ ಆ ಹೊಡೆದಿರೋ ಫೈಟಿಂಗ್ಸ್ಗೆ, ಆ ಸಾಂಗ್ಸ್ಗೆಲ್ಲ ಮ್ಯೂಸಿಕ್ ಮಸ್ತಾಗಿ ಕೊಟ್ಟವ್ರೆ. ಅವ್ರಿಗೊಂದು ಧನ್ಯವಾದ ಹೇಳ್ಬಿಡ್ತೀನಿ. ಇನ್ನು ಈ ಸಿನಿಮಾದಲ್ಲಿ ನೋಡಿ ಸರ್, ತುಂಬ ಹೈಲೈಟ್ ಕಾಣಿಸೋದಂದ್ರೆ ಧ್ರುವ ಸರ್ಜಾ ಅವರು ಅಳಿಸ್ತಾರೆ, ನಗಿಸ್ತಾರೆ, ಹಂಗೆ ಮೈಯಲ್ಲಿರೋ ನರಗಳೆಲ್ಲ ಹಂಗೆ ಶೇಕ್ ಆಗಬೇಕು ಆ ಲೆವೆಲ್ಗೆ ಆಕ್ಷನ್ ಕೊಟ್ಟವ್ರೆ. ಅಂದರೆ ಇದ್ರಲ್ಲಿ ಲಾಂಗ್ ಹಿಡ್ತಾರೆ, ಬೇರೆ ಲೆವೆಲಾಗಿ ಇರ್ತಾರೆ. ಒಂದು ಹುಡುಗಿಗೋಸ್ಕರ ಹಿಡಿತಾರೆ, ಫ್ಯಾಮಿಲಿ ರಕ್ಷಣೆ ಮಾಡೋಕ್ಕೂ ಹಿಡಿತಾರೆ, ಆದರೆ ಬೇರೆ ಥರನೇ ಕಾಣಿಸುತ್ತೆ. ಅವ್ರ ಸ್ಟೈಲೇ ಬೇರೆ ಸರ್, ಓಕೆನಾ? ಹಿಂದೆ ರಿಪೀಟ್ ಯಾವುದೂ ಇಲ್ಲ. ಇನ್ನು ಹೇಳ್ಬೇಕಂತ ಕೇಳಿದ್ರೆ ಅವರು ಈ ಸಿನಿಮಾದಲ್ಲಿ ಸರ್ ಕಾಳಿ ರೂಪ, ಕಾಳಿ ಕೇಡೆ ಅಂತಿಟ್ಟವ್ರೆ, ನಿಜವಾಗ್ಲೂ ಕಾಳಿ ರೂಪ ತನ್ನೋರೆ ಆ ಲೆವೆಲ್ಗಿದೆ ಸರ್. ಇನ್ನು ನೋಡಿ ಸರ್, ಸಿನಿಮಾದಲ್ಲಿ ಲಾಸ್ಟಲ್ಲಿ ಸುದೀಪ್ ಸರ್ ಎಂಟ್ರಿ ಕೊಟ್ಟವ್ರೆ. ಏನು ಸರ್ ಅಪ್ಪ ಅವ್ರನ್ನ ಅಂದರೆ ಆ ಒಡಿಯೋ ಅವರ ಫೈಟಿಂಗು, ಅವರ ಒಂದು ವಿಲನ್ ವಾಯ್ಸು ಅಪ್ಪ ಫಿದಾಗಬೇಕು. ಅಂದರೆ ಪಾರ್ಟ್ 2 ಕಾಯ್ತಾ ಇದ್ದೀವಿ, ಓಕೆನಾ? ಪಾರ್ಟ್ 2 ಕಾಯ್ತಿದೆ. ನಾನು ಫಸ್ಟ್ ಟೈಮ್ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ಇದುವರೆಗೂ ಸಿನಿಮಾ ನೋಡಿ ಮತ್ತೆ ರಿವರ್ಸು ನಾನು ಯಾವತ್ತೂ ಸಿನಿಮಾ ನೋಡಿರಲಿಲ್ಲ. ಒಂದು ಡಿ ಬಾಸ್ ಅವ್ರದ್ದು ಡೆವಿಲ್ ಇಲ್ಲಿ ನೋಡ್ಬಿಟ್ಟು ಮಾಗಡಿಗೆ ಹೋಗಿ ಸೆಕೆಂಡ್ ಹಾಫ್ ನೋಡಿದ್ದೆ. ಬಟ್ ಈ ಸಿನಿಮಾನ ರಿಪೀಟ್ ಆಗಿ ನೋಡ್ತಾ ಇದ್ದೀನಿ, ಓಕೆನಾ? ಆ ಲೆವೆಲ್ಗಿದೆ ಸಿನಿಮಾ. ಪ್ರೇಮ್ ಸರ್ ಒಂದು ಲೆವೆಲ್ ಎತ್ಕೊಂಡೋಗ್ರೆ ಮಸ್ತಾಗಿದೆ ಸರ್. ಅಂಡರ್ ತಮ್ಮ ಸೆಂಟಿಮೆಂಟ್ ಇದೆ, ಲವ್ ಸೆಂಟಿಮೆಂಟ್ ಇದೆ, ಓಕೆನಾ? ಒಂದು ವಿಲನ್ಗೆ, ಒಂದು ಏನೋ ಅಂಡರ್ವರ್ಲ್ಡ್ ಡಾನ್ಗೆ ಸಾಮಾನ್ಯ ವ್ಯಕ್ತಿ ಎಂಟ್ರಿ ಆದ್ರೆ ಅದರ ಖರಾಬ್ ಹೇಗಿರುತ್ತೆ ಅನ್ನೋದು ಇಲ್ಲಿ ಪ್ರೇಮ್ ಸರ್, ಓಕೆನಾ? ಅದನ್ನ ನಿರೂಪಿಸಿರೋದು ಧ್ರುವ ಸರ್ಜಾ ಅವರು. ಜೈ ಧ್ರುವ ಸರ್ಜಾ, ಜೈ ವೀರೇಂದ್ರ.